ಇವಾಗ ಗ್ಯಾಸಿನ ಸಮಸ್ಯೆ ಅಂಥದ್ದೇನು ಇಲ್ಲ ಸರ್. ಇವಾಗ ರೇಟ್ಗಳು ಹಿಂಗಾಗಿರೋದ್ರಿಂದ ಪ್ರಾಬ್ಲಮ್ ಆಗಿರೋದು. ಹಾಗಾಗಿ ನಾವು 28 ವರ್ಷ ಆಯಿತು ಈ ಡಿಪಾರ್ಟ್ಮೆಂಟಿಗೆ ಬಂದು ಫ್ರಂಟ್ ಇಂಜಿನ್ ಗಾಡಿ ಓಡಿಸ್ತಾ ಇದ್ವಿ. ನಾವು 1 ಲೀಟ್ರ್ ಪೆಟ್ರೋಲ್ 2 ಲೀಟ್ರ್ ಸಿಮೆಂಟ್ ಗಾಡಿ ಓಡಿಸ್ತಾ ಇದ್ವಿ ನಾವು. ಆವಾಗಲೂ ಇಷ್ಟೊಂದು ಕಷ್ಟ ಬಿದ್ದಿರಲಿಲ್ಲ, ಕೋವಿಡಲ್ಲಿ ಕಷ್ಟ ಬಿದ್ದಿಲ್ಲ. ಬಟ್ ಇವಾಗ ಬೀಳ್ತಾರ ಕಷ್ಟ ಸಾಕಾಗೋಗಿದೆ ಸರ್ ನಮಗೆ ಈ ಡಿಪಾರ್ಟ್ಮೆಂಟಲ್ಲಿ ಬಂದು. ಇವಾಗ ಅಲ್ಲ, ಈ ರಾಜಕಾರಣಿಗಳು ರಾಜಕೀಯ ಏನು ಮಾಡ್ತಾಯಿದ್ದಾರೆ ಅನ್ನೋ ಅರ್ಥ ಆಗ್ತಾಯಿಲ್ಲ ಇವಾಗ ಇವ್ರುಗಳು. ಅಲ್ಲ, ಇವರೆಲ್ಲ ಫ್ರೀ ಅಂತ ಕೊಟ್ಬಿಟ್ಟು ನಮ್ಮವ್ರಿಗೆ ಈ ಥರ ಒಂದು ತೊಂದರೆ ಮಾಡಿಕ್ಕಿದ್ದಾರಲ್ಲ. ಇವರು ಫ್ರೀ ಕೊಡು ಅಂತ ಕೇಳಿದವ್ರೆ ಸರ್ ಫಸ್ಟ್ ಆಫ್ ಆಲು. ಅಲ್ಲ, ಓಟ್ಗಳು ಕೇಳಕ್ಕೆ ಬರ್ತೀರಿ, ನಾಚಿಕೆ ಆಗಲ್ವಾ ಸರ್ ನಿಮಗೆ? ಓಟ್ಗಳು ಕೇಳ್ತಿರಲ್ಲ, ಓಟ್ಗೆ ಕೇಳ್ತಿದ್ದ ತಕ್ಕನಾಗ ಎಲ್ಲ ಓಟ್ಗಳು ಹಾಕಿರ್ತಾನೆ ಎಲ್ಲರೂ. ಫಸ್ಟ್ ಇಲ್ಲಿರೋ ನಮ್ಮ ಆಟೋ ಡ್ರೈವರ್ಗಳಿಗೆ ಪ್ರತಿಯೊಬ್ಬರಿಗೆ ಯಾರೇ ಆಗಲಿ ಬಡವರು ಬಗ್ಗರುಗಳಿಗೆ ಏನೇ ಒಂದು ಕೆಲಸ ಕಾರ್ಯಗಳು ಫಸ್ಟ್ ಇಲ್ಲಿರೋರಿಗೆ ಸ್ವಲ್ಪ ಏನೋ ಒಂದು ಮಾಡಿ ಸರ್. ನಿಮ್ಮದ್ರಲ್ಲಿ ಏನೋ ಹಣಕಾಸು ಕೇಳ್ತಾರಲ್ಲ ಸರ್, ನೀವೇನು ಗೌರ್ಮೆಂಟಿಂದ ತಾನು ಮಾಡ್ತಾ ಇರೋದು. ಇವಾಗ ನೀವು ನಿಮ್ಮದ್ರಲ್ಲೇನೋ ಮಾಡ್ತಾ ಇದ್ದೀರಾಗಲೇ, ನಿಮ್ಮ ಮನೆ ದುಡ್ಡಿಂದ ತಾನು ಮಾಡ್ತಾಯಿದ್ದೀರ ಎಲ್ಲ ತಾನೇ. ಇಲ್ಲಿ ಫಸ್ಟು ನಮ್ಮವ್ರಿಗೆ ನೋಡಿ ಪ್ರಾಬ್ಲಮ್ಗಳು. ಈಗ 3 ತಿಂಗಳು 4 ತಿಂಗಳು 5 ತಿಂಗಳು ಆಯ್ತು 5 ತಿಂಗಳಿಂದ ನಮ್ಗೆ ಹೆಂಗೆ ಆಗೋಗಿದೆ ಅಂದರೆ ಕಟ್ಟೋರು ಕಟ್ಟೋಕ್ಕಾಗ್ತಾಯಿಲ್ಲ, ಮನೆ ಸಂಸಾರ ಆಗ್ತಾಯಿಲ್ಲ, ಜೀವನ ಮಾಡೋಕ್ಕಾಗ್ತಾಯಿಲ್ಲ. ಮೋದಿ ಹತ್ರ ಹೋಗಿ ನಾವೇನು ಸರ್ ಕೇಳೋಣ? ನಾವು ಮಿಡ್ಲ್ ಕ್ಲಾಸನ್ನು ಹೇಳಿದಂಗೆ ಮೋದಿ ಹತ್ರ ಹೋಗಿ ಕೇಳೋಂಥ ಅವಶ್ಯಕತೆ ನಮಗೇನಿದೆ? ನಾವು ಇಲ್ಲಿ ಸ್ಟೇಟ್ಗೆ ಇವಾಗ ಸ್ಟೇಟ್ ಇದು ಸೆಂಟ್ರಲ್ಗೆ ನಾವು ಸೆಂಟ್ರಲ್ಗೆ ಹೋಗಿ ಕೇಳೋಣ, ಸ್ಟೇಟ್ಗೆ ಹಾಕಿರೋದು ಓಟು. ಫಸ್ಟು ನೀವು ಇಲ್ಲಿ ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಫಸ್ಟು ನಮ್ಮ ಬಡವ್ರ ಬಗ್ಗರಿಗೆ ಹೇಳ್ಬೇಕು. ಫಸ್ಟ್ ಇಲ್ಲಿ ನೋಡಿರಿ, ಆಮೇಲೆ ನಿಮ್ಮ ಸೌಕರ್ಯಗಳು ಎಲ್ಲಿದೆ ನೋಡ್ಕೊಳ್ರಿ, ಬೇಡ ಅಂತ ಹೇಳಿಲ್ಲ. ಸಾಕಾಗೋಗಿದೆ ಕಣ್ರಿ, ನ್ಯಾಣ ಹಾಕೋಬೇಕು ಪರಿಸ್ಥಿತಿ ಹಂಗಾಗೋಗಿದೆ ಗೊತ್ತಾ ರೀ. ಮಕ್ಳಿಗೆ ಅಡ್ಮಿಷನ್ ಮಾಡೋಕ್ಕಾಗ್ತಾಯಿಲ್ಲ ಕಣ್ಣ ಪರಿಸ್ಥಿತಿಗಳು. ಬೆಳಗಿನ ಜಾವ ಬಂದರೆ 4 ಅವರ್ 5 ಅವರ್ 6 ಬರೀ ಗ್ಯಾಸ್ಗೆ ಆಗ್ತಾಯಿದೆ. ಇನ್ನೆಲ್ಲಿಂದ ದುಡ್ಕೊಂಡೋಗಿ ಮನೇಲಿ ಸಂಸಾರ ನಡೆಸೋದು ನಾವು? ಹೇಳಿ, ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಹೇಳ್ತೀನಿ ಕೇಳಿ, ನಮ್ಮ ಸರ್ಕಾರದವರು ಈ ಥರ ಮುನ್ನೆಚ್ಚರಿಕೆ ತಗೊಳ್ಳೋಕೆ ಕೇಳಿ ಫಸ್ಟು. ಸಾಕಷ್ಟು ಸಮಸ್ಯೆ ಇದೆ. ಈ ಸಮಸ್ಯೆ ನಡುವೆ ಇವರು ಕುರ್ಚಿ ಕಿತ್ತಾಟದಲ್ಲಿದ್ದಾರಲ್ಲ, ಇದ್ರ ಬಗ್ಗೆ? ಕುರ್ಚಿ ಕಿತ್ಲಾಟ ಅಂತಂದರೆ ಅದು ಅವ್ರ ಸಮಸ್ಯೆಗೆ ನಾವು ಏನು ಮಾಡೋಕ್ಕಾಗಲ್ಲ ಸರ್. ಅವ್ರು ಬೇರೆ ರಾಜಕೀಯಕ್ಕೋಸ್ಕರ ಅವ್ರು ಒದ್ದಾಡ್ತಾವ್ರೆ, ನಾವಿಲ್ಲಿ ಜೀವನಕ್ಕೋಸ್ಕರ ಒದ್ದಾಡ್ತಾ ಇದ್ದೀವಿ ಸರ್ ನಾವು. ಫಸ್ಟು ನಮ್ಮ ಜೀವನದ ಬಗ್ಗೆನೇ ಇವರು ಇದು ಮಾಡಿಲ್ಲ ನಮ್ಗೆ. ಇವರು ಆ ಪರಿಹಾರ ಕೊಟ್ಟಿಲ್ಲ. ಈ ಬೇರೆ ಇವ್ರು ಕುರ್ಚಿ ಬೇರೆ ಇವ್ರು ಕುರ್ಚಿದೇ ಆಗೋದ್ರೆ ಜೀವನ. ಮತ್ತು ಬಡವ್ರ ಬಗ್ಗರಿಗೆ ಏನು ಸರ್ ಮಾಡ್ತಾರೆ ಹಂಗಾರೆ ಇವರು? ಮತ್ತು ಏನು ಸರ್ ಓಟ್ ಕೇಳ್ತೀರಾ? ನಿಮ್ಮ ಕುರ್ಚಿಗೋಸ್ಕರ ನೀವು ಸಮಸ್ಯೆಗಳು ಮಾಡ್ಕೊಂಡ್ರೆ ನಮ್ಮ ಹತ್ರ ಏನು ಸರ್ ಓಟ್ ಕೇಳ್ತೀರಾ ನೀವು? ಫಸ್ಟ್ ಆಫ್ ಆಲು ಕೇಳೋಂಥ ಅವಶ್ಯಕತೆ ಏನಿದೆ? ನಾಚಿಕೆ ಆಗೋಗ್ಲಿ, ಮನೆ ಹತ್ರ ಬರ್ತಿರಲ್ಲ ಓಟ್ಗಳು ಆಗೋಕ್ಕೆ ಕೇಳ್ತಿರಲ್ಲ. ಇವಾಗ ಓಟ್ಗಳು ಕೇಳೋದಂತೆ, ಇವ್ರ ಕುರ್ಚಿಗಳಿಗಂತೆ ಬೇರೆ ಇದೇ ಜೀವನ ಆಗೋಯ್ತಾ ನಿಮ್ಮದು? ನಮ್ಮ ಜೀವನಕ್ಕೆ ಯಾರದೇ ಸರ್ ಕಾರಣ ಹೊಣೆ ಹೇಳಿ? ಇಷ್ಟು ವರ್ಷಗಳ ಕಾಲ ನಾವು ನೋಡಿ 28 ವರ್ಷಗಳ ಕಾಲ ನಾವು ಪ್ರಯಾಣಿಕರಿಗೆ ಸೇವೆ ಮಾಡಿದ್ದೀವಿ. ನಾವು ಮನೆ ಬಾಗ್ಲ ಹತ್ರ ಹಗಲು ರಾತ್ರಿ, ಒಂದು ಹುಷಾರಿಲ್ಲ ಅಂತಂದ್ರೆ ಹಗಲು ರಾತ್ರಿ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರ್ತೀವಿ, ತಿರ್ಗಿ ಹಾಸ್ಪಿಟಲಿಂದ ಮನೆಗೆ ತಗೊಂಡು ಬಿಡ್ತೀವಿ ಸರ್ ನಾವು. ಇವತ್ತಿನ ಪ್ರಾಬ್ಲಮ್ ನಮ್ದು ಇಷ್ಟ ಆಗೋಗಿದೆ. ಇನ್ನು ಮುಂದೇನಾದರೂ ದಯವಿಟ್ಟು ಈ ರಾಜಕಾರಣಿಗಳು ಇದು ಫಸ್ಟು ಇದು ಮುನ್ನೆಚ್ಚರಿಕೆ ತಗೋಬೇಕು. ನೋಡಿ, ಗ್ಯಾಸ್ ಸಿಗ್ತಾಯಿದೆ, ಇವಾಗ ಗ್ಯಾಸಿನ ರೇಟ್ ಕಮ್ಮಿ ಆಗ್ತಾಯಿಲ್ಲ, ದುಡಿಮೆ ಇಲ್ಲ ಇಲ್ಲಿ. ಫಸ್ಟ್ ಆಫ್ ಆಲು ದುಡಿಮೆನೇ ಇಲ್ಲ. ಫಸ್ಟು ದಯವಿಟ್ಟು ನಾವು ವಿಶ್ವನಾಥ್ ಅಂದ್ಬಿಟ್ಟು ಬಿನ್ನಿ ಬೇಡ, ದಯವಿಟ್ಟು ಇದನ್ನು ಸ್ವಲ್ಪ ಬಗೆಹರಿಸ್ಬೇಕು. ಈ ನಮ್ಮ ಸರ್ಕಾರದವರು ಮುನ್ನೆಚ್ಚರಿಕೆ ತಗೊಳ್ಳಿ. ನಿಮ್ಮ ಕುರ್ಚಿ ನಿಮ್ಮ ಕತೆ ಬಿಡ್ರಿ. ಫಸ್ಟು ಇಲ್ಲಿ ಈ ಸಮಸ್ಯೆ ನೋಡಿರಿ. ಫಸ್ಟು ಈ ಸಮಸ್ಯೆ ನೋಡ್ರಿ. ನಾವು ಓಟ್ ಹಾಕಿರ್ತಾನೆ ನಿಮ್ಗೆ ಕುರ್ಚಿ, ನಾವು ಓಟ್ ಆಗಿ ನಮ್ಮ ಕುರ್ಚಿಲಿಂದ ಬರ್ತದೆ ನಿಮಗೆ.